ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಾ ಬಸವರಾಜ್. ಸೊ ಇವತ್ತು ಏನಪ್ಪ ಅಂದರೆ ತಮ್ಮನೇಲೆಲ್ಲ ನೋಡಿರ್ತೀರ ಜೆಂಡರ್ ಪ್ರಿಡಿಕ್ಷನ್ ಅಂತ. ಇದು ತುಂಬ ವೀಡಿಯೋಸಲ್ಲಿ ನಾನು ಕೂಡ ಪ್ರೆಗ್ನೆಂಟ್ ಇದ್ದಾಗ ನೋಡಿದ್ದೆ. ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಯಾವ ಬೇಬಿ ಆಗುತ್ತೆ, ಗರ್ಲ್ ಬೇಬಿನ ಬಾಯ್ ಬೇಬಿನ ಅಂತೆಲ್ಲ ಸಿಮ್ಟಮ್ಸ್ ಎಲ್ಲ ಚೆಕ್ ಮಾಡೋದು, ಆ ಥರ ಎಲ್ಲ. ಯಾವ ಮಗು ಆದ್ರೂ ಕೂಡ ಖುಷಿನೇ, ಬಟ್ ಏನೋ ಒಂದು ಕ್ಯೂರಿಯಾಸಿಟಿಗೋಸ್ಕರ ಅದನ್ನು ಚೆಕ್ ಮಾಡ್ತಾರೆ. ನಾನು ಕೂಡ ಕ್ಯೂರಿಯಾಸಿಟಿಗೋಸ್ಕರ ಚೆಕ್ ಮಾಡಿದ್ದೆ. ನಾನು ಚೆಕ್ ಮಾಡಿದ್ದು ಬಂದು ಚೈನೀಸ್ ಕ್ಯಾಲೆಂಡರಲ್ಲಿ. ನಾನು ಸಿಮ್ಟಮ್ಸ್ ಎಲ್ಲ ಯಾವುದೂ ನಂಬಲಿಲ್ಲ, ಯಾಕಂದರೆ ಅದೆಲ್ಲ ಯಾವುದೂ ಅಕ್ಯುರೇಟ್ ಇರಲ್ಲ. ಸೊ ನಾನು ಚೈನೀಸ್ ಕ್ಯಾಲೆಂಡರಲ್ಲಿ ನೋಡಿದ್ದೆ. ಚೈನೀಸ್ ಕ್ಯಾಲೆಂಡರಲ್ಲಿ 99% ಅಕ್ಯುರೇಟ್ ರಿಸಲ್ಟೇ ಬರುತ್ತೆ, ಎಕ್ಸಾಕ್ಟಾಗಿಯೇ ಗೊತ್ತಾಗುತ್ತೆ. ಅದಕ್ಕೆ ಏನು ಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೆ ಚೈನೀಸ್ ಕ್ಯಾಲೆಂಡರ್ ನೋಡೋದು ತುಂಬ ಈಸಿ. ನಿಮ್ಮದು ಲಾಸ್ಟ್ ಪೀರಿಯಡ್ ಆಗಿರ್ತಿರಲ್ಲ, ಲಾಸ್ಟ್ ಯಾವಾಗ ಪೀರಿಯಡ್ ಆಗಿರೋದು ಆ ಡೇಟ್ ನೆನಪಿದ್ರೆ ಸಾಕು. ನಿಮಗೆ ನಿಮ್ಮ ಏಜ್ ಅದು ಎರಡು ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ನಿಮಗೆ ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಾನು ಕೂಡ ಚೆಕ್ ಮಾಡ್ಕೊಂಡ ಮೇಲೇ, ಅಂದರೆ ನನಗೆ ಡೆಲಿವರಿ ಆದಮೇಲೆ ನಾನು ಕೂಡ ನಂಬಿದ್ದು, ಚೆಕ್ ಮಾಡಿಬಿಟ್ಟು. ಸೊ ನಾನು ನಿಮಗೂ ಇವಾಗ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ಚೈನೀಸ್ ಕ್ಯಾಲೆಂಡರಲ್ಲಿ ಚೆಕ್ ಮಾಡೋದಕ್ಕೆ ಫಸ್ಟ್ ನಿಮಗೆ ಕನ್ಸೆಪ್ಷನ್ ಡೇಟ್ ಬೇಕಾಗುತ್ತೆ. ಅಂದರೆ ನೀವು ಯಾವ ಮಂತಲ್ಲಿ ಕನ್ಸೀವ್ ಆಗಿದ್ದೀರಾ ಅಂತ ತಿಳ್ಕೊಬೇಕು ಫಸ್ಟು. ಅದಕ್ಕೆ ನಾನು ಒಂದು ಲಿಂಕ್ ಹಾಕಿದ್ದೀನಿ, ತೋರಿಸ್ತೀನಿ ಬನ್ನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ಸೆಪ್ಷನ್ ಡೇಟ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ಅಂತ ಇದೆ ನೋಡಿ. ಇಲ್ಲಿ ಲಾಸ್ಟ್ ಪೀರಿಯಡು, ಡ್ಯೂ ಡೇಟು, ಅಲ್ಟ್ರಾಸೌಂಡ್ ಅಂತ ಇರುತ್ತೆ. ನೀವು ಲಾಸ್ಟ್ ಪೀರಿಯಡ್ ಯಾವಾಗ ಆಗಿರ್ತೀರೋ ನೆನಪಿರುತ್ತಲ್ವಾ, ಸೊ ಅದನ್ನು ಆಪ್ಷನ್ ತೊಗೊಳ್ಳಿ. ಫಸ್ಟ್ ಡೇ ಆಫ್ ಲಾಸ್ಟ್ ಪೀರಿಯಡ್, ನೀವು ಲಾಸ್ಟ್ ಮಂತ್ ಯಾವಾಗ, ಅಂದರೆ ನೀವು ಪೀರಿಯಡ್ ಮಿಸ್ ಆಗೋಕ್ಕಿಂತ ಹಿಂದಿನ ಮಂತು ಯಾವಾಗ ನೀವು ಪೀರಿಯಡ್ಸ್ ಆಗಿದ್ದು ಆ ಡೇಟ್ನಲ್ಲಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಜಾನ್ವರಿ ಮಂತ್, ಈಗ ಸೆಕೆಂಡ್ ಅಂತ ತೊಗೊಳ್ಳಿ. ಸೆಕೆಂಡ್ ಆಗಿರೋದು ನೀವು ಲಾಸ್ಟ್ 2023, ಅಂದರೆ ಇದು ನಾನು ಹೇಳ್ತಾ ಇರೋದು, ಇದು ನಂದು ಲಾಸ್ಟ್ ಪೀರಿಯಡ್ ಆಗಿದ್ದು. ಸೊ ಆವ್ರೇಜ್ 28 ಡೇಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕ್ಯಾಲ್ಕುಲೇಟ್ ಅಂತ ಕ್ಲಿಕ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಸೊ ಅಂದರೆ ಪ್ರಾಬಬಲಿ ನಿಮಗೆ ನೋಡಿ ಇಲ್ಲಿರುತ್ತೆ ಕನ್ಸೆಪ್ಷನ್ ಡೇಟ್ ಜಾನ್ 14 18ವರೆಗೂ, ಅಥವಾ 13 23ವರೆಗೂ ಈ ಥರ ಇರುತ್ತೆ. ಒಟ್ಟು ಜಾನ್ವರಿಲೇ ನಿಮ್ಮದು ಕನ್ಸೆಪ್ಷನ್ ಕನ್ಫರ್ಮ್ ಆಗಿರುತ್ತೆ ಅಂತ ಅರ್ಥ. ಸೊ ಅದು ಗೊತ್ತಾದರೆ ನಾನು ಇದ್ರದ್ದು ಚೈನೀಸ್ ಕ್ಯಾಲೆಂಡರ್ದು ಕೂಡ ಲಿಂಕ್ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಹೇಗೆ ಅಂದರೆ, ಈಗ ಮಂತ್ ಆಫ್ ಕನ್ಸೆಪ್ಷನ್ ನಾವಲ್ಲಿ ಚೆಕ್ ಮಾಡಿದ್ವಲ್ಲ, ಸೊ ಜಾನ್ವರಿ ಮಂತ್ ಇಲ್ಲಿ ನಿಮ್ಮದು ಏಜು, ನೀವು ಯಾವ ಏಜಲ್ಲಿ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ 24, ನಾನು 24 ಇಯರ್ಸ್ಗೆ ಪ್ರೆಗ್ನೆಂಟ್ ಆಗಿದ್ದು. ಜಾನ್ವರಿ ಮಂತಲ್ಲಿ ನನ್ನ ಕನ್ಸೆಪ್ಷನ್ ಆಗಿದ್ದು. ಸೊ ಇಲ್ಲಿ ಬ್ಲೂ ಕಲರ್ ಬಂದು ಬಾಯ್, ಪಿಂಕ್ ಕಲರ್ ಬಂದು ಗರ್ಲ್, ಆಬ್ವಿಯಸ್ಲಿ ಗೊತ್ತಿರುತ್ತೆ. ಸೊ ನನ್ನ ಕನ್ಸೆಪ್ಷನ್ ಡೇಟ್ ಪ್ರಕಾರ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್, ಚೈನೀಸ್ ಕ್ಯಾಲೆಂಡರಲ್ಲಿ ಜೆಂಡರ್ ಪ್ರಿಡಿಕ್ಟ್ ಮಾಡೋದು. ನಾನು ಪ್ರಿಡಿಕ್ಟ್ ಮಾಡಿದ್ದು ಬಾಯ್ ಬೇಬಿ ಅಂತ ಬಂದಿದೆ. ನಿಮ್ಮದು ನೀವು ಚೆಕ್ ಮಾಡ್ಕೊಳ್ಳಿ. ಬೇರೆ ವೀಡಿಯೋಸ್ ನೋಡಿರ್ತೀರ, ನಿಮಗೆ ನಾನು ಹೇಳಿದ್ದು ಕೂಡ ಈಸಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂತಂದರೆ ವೀಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೊಂದು ಹೇಳಬೇಕು, ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಕೆಲವೊಂದೊಂದು ಸತಿ ಡ್ಯೂ ಡೇಟ್ ಗೊತ್ತಾಗಲ್ಲ. ಹಾಸ್ಪಿಟಲ್ಗೆ ಹೋದಾಗ ಕೊಟ್ಟಿರ್ತಾರೆ ಡ್ಯೂ ಡೇಟ್ ಅಂತ, ಬಟ್ ಇನ್ನೊಂದು ಸತಿ ನೀವು ಅಕಸ್ಮಾತ್ ಏನಾದರೂ ರೀಕನ್ಫರ್ಮೇಷನ್ ಮಾಡ್ಕೋಬೇಕು ಅಂತಿದ್ರೆ ನಾನು ಇವಾಗ ಒಂದು ಡ್ಯೂ ಡೇಟ್ ಕ್ಯಾಲೆಂಡರ್ ಹಾಕ್ತೀನಿ. ಅದರಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ತೋರಿಸ್ತೀನಿ ಬನ್ನಿ ನಿಮಗೆ, ಅದನ್ನು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಇದೇ ನೋಡಿ ಫ್ರೆಂಡ್ಸ್, ಡ್ಯೂ ಡೇಟ್ ಕ್ಯಾಲ್ಕುಲೇಟರ್. ಇಲ್ಲಿ ಕಾನ್ಸೆಪ್ಷನ್ ಡೇಟ್ ಇದೆ ನೋಡಿ, ಪಿಂಕ್ ಕಲರಲ್ಲಿರೋದೆಲ್ಲ ಕಾನ್ಸೆಪ್ಷನ್ ಡೇಟು. ಅಂದರೆ ಈಗ ತಾನೇ ಚೆಕ್ ಮಾಡಿದ್ವಲ್ಲ ನಾವು ಕನ್ಸೆಪ್ಷನ್ ಯಾವಾಗ ಆಗಿದ್ದು ಅಂತ, ಬಟ್ ಎಕ್ಸಾಕ್ಟ್ ಡೇಟ್ ನಮಗೆ ಗೊತ್ತಿರೋದಿಲ್ಲ. ಸೊ ಕನ್ಸೆಪ್ಷನ್ ಡೇಟ್ ಮುಖಾಂತರ ನೀವು ನೋಡೋಕ್ಕೆ ಹೋಗಬೇಡಿ. ಫಸ್ಟ್ ಡೇ ಆಫ್ ಲಾಸ್ಟ್ ಪೀರಿಯಡ್ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಅದ್ರ ಮುಖಾಂತರ ನೀವು ಡ್ಯೂ ಡೇಟ್ ಕಂಡಿಡ್ಕೋಬೋದು. ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅದು ನಿಮ್ಮದು ಫಸ್ಟ್ ಡೇ ಆಫ್ ಲಾಸ್ಟ್ ಪೀರಿಯಡ್. ನಾನು ಜಾನ್ 2 ಅಂತ ಹೇಳಿದ್ದೆ, 2, 3 ಆ ರೇಂಜಲ್ಲಿ. ಸೊ ಜಾನ್ 2 ಅಂತ ಅಂದರೆ ನೋಡಿ, ಜಾನ್ 3 ಇದೆ. ನಂದು 10th ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡ್ಯೂ ಡೇಟ್. ಎಕ್ಸಾಕ್ಟಾಗಿ ನಂದು 10th ಅಕ್ಟೋಬರ್ ಪೇಯ್ನ್ ಬಂದಿದ್ದು. ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ 10th ಅಕ್ಟೋಬರ್ ಈವ್ನಿಂಗ್ ನನಗೆ ಪೇಯ್ನ್ ಬಂದಿದ್ದು. 10th ಮಿಡ್ನೈಟ್, ಅಂದರೆ 11th ಅಕ್ಟೋಬರ್ ಆಗಿತ್ತು. ಮಿಡ್ನೈಟ್ 12:45 ಸಮಥಿಂಗಲ್ಲಿ ನನ್ನ ಮಗ ಹುಟ್ಟಿದ್ದು. ಸೊ ಎಕ್ಸಾಕ್ಟಾಗಿ ಇಲ್ಲಿ ಡ್ಯೂ ಡೇಟ್ ತೋರಿಸುತ್ತೆ ನಿಮಗೆ. ಇದರಲ್ಲಿ ನೀವು ಇನ್ನೊಂದು ಸತಿ ಕನ್ಫರ್ಮ್ ಆಗಿ ಚೆಕ್ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು.
ಎಕ್ಸಾಕ್ಟಾಗಿ ಬರುತ್ತೆ ಅಂತ ಅಲ್ಲ, ಬಟ್ ಆಲ್ಮೋಸ್ಟ್ 90% ಕರೆಕ್ಟ್ ಇರುತ್ತೆ. ಯಾಕಂದರೆ ಕೆಲವೊಬ್ಬೊಬ್ಬರಿಗೆ ಸಿಸೇರಿಯನ್ಗೆ ಡಾಕ್ಟರ್ಸೇ ಡೇಟ್ ಕೊಟ್ಟಿರ್ತಾರೆ. ಕೆಲವೊಬ್ಬೊಬ್ಬರಿಗೆ ಪೇಯ್ನ್ ಬೇಗ ಬರ್ಬೋದು. ಬಟ್ ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನಾನು ಚೆಕ್ ಮಾಡ್ಕೊಂಡಿರೋದು ಪ್ರಕಾರ ಕರೆಕ್ಟಾಗಿ ನಂದು ಬಂದಿದೆ ಇದರಲ್ಲಿ. ಸೊ ನೀವು ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ, ಕ್ಯೂರಿಯಾಸಿಟಿ ಇದ್ದರೆ. ಇಷ್ಟೇ ಫ್ರೆಂಡ್ಸ್, ಡ್ಯೂ ಡೇಟ್ ಚೆಕ್ ಮಾಡ್ಕೊಳ್ಳೋದು ಮತ್ತು ಜೆಂಡರ್ ಪ್ರಿಡಿಕ್ಟ್ ಮಾಡೋದು ಎರಡೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬೇರೆ ವೀಡಿಯೋಸ್ಗಿಂತ ನಿಮಗೆ ಈಸಿ ಅನಿಸ್ತು ಅಥವಾ ಇಷ್ಟ ಆಯಿತು, ಏನಾದರೂ ಒಂದು ಪಾಯಿಂಟ್ ಇಷ್ಟ ಆಯಿತು ಅಂದ್ರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ಹಿಂಗೆ ಪ್ರೆಗ್ನೆಂಟ್ ಇರೋರಿಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ, ನಿಮಗೆ ಚೆಕ್ ಮಾಡಿದ್ದೀನಿ ಈ ವರ್ಷ ನನಗೆ ಈ ಥರನೇ ಕರೆಕ್ಟ್ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಖುಷಿ ಅನಿಸುತ್ತೆ. ನಾನು ಮಾಡಿರೋ ವೀಡಿಯೋಗೆ ಅಟ್ಲೀಸ್ಟ್ ಒಂದು ಕಮೆಂಟ್ ಬಂದರೆ ಚೆಕ್ ಮಾಡಿದ್ದಾರೆ ಅಂತ ಖುಷಿ ಅನಿಸುತ್ತೆ. ಸೊ ನನ್ನ ವೀಡಿಯೋಸ್ ಜಾಸ್ತಿ ಜನ ಹೋಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಜಾಸ್ತಿ ಜನ ನೋಡಿ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಮಗ ಇವಾಗ 7 ಮಂತ್ಸು. ಪಾಪದ ಫುಡ್ ರೊಟೀನ್ ಆಗಿರ್ಬೋದು, ನಾನು ಏನು ಕೊಡ್ತೀನಿ ಮತ್ತು ಪ್ರೆಗ್ನೆನ್ಸಿದು ಮತ್ತು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೇನು ಟಿಪ್ಸ್ ನಾನು ಫಾಲೋ ಮಾಡಿದ್ದು ಎಲ್ಲ ಕೂಡ ನಾನು ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಬೇಡಿ. ಈ ವಿಡಿಯೋ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮುಂದಿನ ಒಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.